ಗೋಷ್ಠಿಯ ವಿಷಯ ಕಳೆದ 11ನೇ ತಾರೀಕು ಭಾರತದ ರಾಷ್ಟ್ರದ ರಾಜಧಾನಿ ದೆಹಲಿ ಕೆಂಪುಕೋಟೆ ಎದುರುಗಡೆ ಬಾಂಬ್ ಬ್ಲಾಸ್ಟ್ ಆಗಿರುವ ವಿಷಯ ಕುರಿತಂತೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಫರೀದಾಬಾದ್ ಹರಿಯಾಣದಲ್ಲಿ ಅನಿಲ ಸ್ಫೋಟವನ್ನು ಮಾಡಿ ಬಹಳ ದೊಡ್ಡ ದುರಂತವನ್ನು ನಡೆಸುವಂಥ ಕುತಂತ್ರ ಅಲ್ಲಿಯ ಓದುಬಲ್ಲಹ ವೈದ್ಯರ ಒಂದು ತಂಡ ಇಂಥ ಒಂದು ಷಡ್ಯಂತ್ರ ರೂಪಿಸಿತ್ತು. ಆ ತಂಡವನ್ನು ಕಟ್ಟಿ ಹಾಕುವಲ್ಲಿ ಅಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಇಂಟೆಲಿಜೆನ್ಸಿ ಬಹಳ ಸಫಲ ಆಗಿದೆ. ಆದರೆ ಒಬ್ಬ ವೈದ್ಯ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ದಿಲ್ಲಿ ನಗರದ ಒಳಗಡೆ ಜನನಿ ಬೀಡ ಪ್ರದೇಶದಲ್ಲಿ ತನ್ನನ್ನು ತಾನು ಸ್ಫೋಟ ಮಾಡಿಕೊಂಡು 13 ಜನ ಸಾವನ್ನಪ್ಪಿದ್ದಾರೆ ಮತ್ತು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ದೊಡ್ಡ ಕಪ್ಪು ಚುಕ್ಕೆ ಮತ್ತು ಅವಮಾನ. ಈ ಇಸ್ಲಾಮಿಕ್ ಟೆರರಿಸ್ಟ್ನ ಉದ್ದೇಶ ಇಷ್ಟೇ, ಭಾರತವನ್ನು 2047ರವರೆಗೆ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಪಾಕಿಸ್ತಾನಕ್ಕೆ 2 ಬಾರಿ 3 ದಿನ 4 ದಿನ ಯುದ್ಧ ಮಾಡಿದರೆ ಅದು ಬುದ್ಧಿ ಕಲಿಯುವಂಥ ದೇಶ ಅಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟು ಅನ್ನುವ ಹಾಗೆ ಪಾಕಿಸ್ತಾನದ ವಿರುದ್ಧ ಇಂತಹ ದಿಟ್ಟ ಕ್ರಮ ತೆಗೆದುಕೊಳ್ಬೇಕು. ಇನ್ನೊಮ್ಮೆ ಅದು ಭಾರತದ ವಿರುದ್ಧ ಕಣ್ಣೆತ್ತಿ ನೋಡಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ನಾಗರಿಕರು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ಭಾರತ ಅಸುರಕ್ಷಿತವಾಗಿರುವ ಆ ರೀತಿಯಲ್ಲಿ ನಮಗೆ ಭಾವನೆಯಲ್ಲಿ ಬರ್ತಾ ಇದೆ. ಕಟ್ಟುನಿಟ್ಟಿನ ಕ್ರಮ ಕೇಂದ್ರ ಆಡಳಿತ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹ ನಮಗಿದೆ. ನೋಡಿ, ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕಳೆದ 1 ತಿಂಗಳಿಂದ RSS ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದಾರೆ. RSS ರಿಜಿಸ್ಟ್ರೇಷನ್ ಕಾಪಿ ಕೊಡಿ ಅಂತ. ಯಾಕೆಂತ ಕೇಳಿದರೆ ಇವರು ದೊಣ್ಣೆ ಇಟ್ಕೊಂಡು ಬಂದರೆ ಭಯ ಆಗುತ್ತೆ ಅಂತ. ಬಾಂಬ್ ಇಟ್ಕೊಂಡು ಬಂದ್ರಲ್ರಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯವರು. ಖರ್ಗೆ ಅವರ ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ಯಾವಾಗ ರಿಜಿಸ್ಟರ್ ಆಗಿದೆ ಅಂತ ನಿಮ್ಮ ಬಾಯಿಂದ ಬರುತ್ತಾ? ನೀಲಿ ಶಾಲ್ ಹಾಕೊಂಡು ಬಂದು ನಾವು ದೊಣ್ಣೆ ಇಟ್ಕೊಂಡು ಬಂದರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡ್ತೀರಿ. ಈಗ ಜೈಷ್ ಎ ಮೊಹಮ್ಮದ್ ಅವರು ಬಾಂಬ್ ಇಟ್ಕೊಂಡು ಬಂದಿದ್ದಾರಲ್ಲ, ನೀವೇನು ಇಟ್ಕೊಂಡು ಹೋಗ್ತೀರಿ? ಈಗ ದೇಶದ ಸುರಕ್ಷೆಯ ದೃಷ್ಟಿಯಲ್ಲಿ ನೀವು ಜೈಷ್ ಎ ಮೊಹಮ್ಮದನನ್ನು ಆ ಸಂಘಟನೆಯನ್ನು ತೆಗಳ್ತಾ ಇಲ್ಲ. ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಇವತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೋರಾಟ ಬರೀ BJP RSS ಮೇಲೆ ಅಲ್ಲ. ಮೊನ್ನೆ ಅವ್ರನ್ನ ಸಾಯಿಸಿದ್ದಾರೆ, ನಾಳೆ ನಮ್ಮನ್ನು ಸಾಯಿಸ್ಬೋದು. ಅದನ್ನು ಗಮನದಲ್ಲಿಟ್ಕೊಂಡು ಖರ್ಗೆ ಅವರು ಮಾತಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿಯ ಡಬಲ್ ಸ್ಟ್ಯಾಂಡ್, RSSಗೊಂದು ನಿಲುವು, ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಒಂದು ನಿಲುವು, ಇದು ಸರಿಯಾದ ಕ್ರಮ ಅಲ್ಲ. ಡಬಲ್ ಸ್ಟ್ಯಾಂಡ್ ಮಿನಿಸ್ಟರ್ ಆಗೋದನ್ನು ನೀವು ಬಿಡಬೇಕು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅಮಿತ್ ಶಾ ನೋಡಿ, ಖರ್ಗೆ ಅವ್ರ ಮಾತಿಗೆ ಎಲ್ಲಿಯೂ ಕೂಡ ಬೆಲೆ ಇಲ್ಲ. ಸುಮ್ಮನೆ ಅವರು ಪ್ರಚಾರಕ್ಕಾಗಿ ಮಾತಾಡ್ತಾ ಇದ್ದಾರೆ ಹೊರತು ಅವರು ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. RSSನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಪರೇಡ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಇವತ್ತು ಕೋರ್ಟೇ RSSನ ಪರೇಡ್ಗೆ ಅನುಮತಿ ಕೊಡುವಂತಹ ಎಲ್ಲ ಲಕ್ಷಣಗಳು ಕಾಡ್ತಾ ಇದ್ದಾವೆ. ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟರ 10 ಜನ ಟೆರರಿಸ್ಟ್ಗಳು ಮುಂಬೈ ನುಗ್ಗಿ ಬಾಂಬ್ ಬ್ಲಾಸ್ಟ್ ಮಾಡಿ 167 ಜನರನ್ನು ಕೊಂದು ಹಾಕಿದರು. ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಡಲಿಲ್ಲ. ಅದ್ರ ಬದಲಿಗೆ ಕಾಶ್ಮೀರದ ಪ್ರತ್ಯೇಕವಾದಿಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರನ್ನು ಮನೆಗೆ ಕರೆಸಿ ಇವರು ಭೇಟಿಯಾದರು ಮನಮೋಹನ್ ಸಿಂಗ್ ಅವರು. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ರಾಜೀನಾಮೆನೇ ಪರಿಹಾರ ಅಲ್ಲ. ಇವರೆಲ್ಲರೂ ಸೇರಿ ನೋಡಿ ರಾಜೀನಾಮೆ ಕೊಡು ಅಂತ ಹೇಳ್ತಾರೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಅಂತ ಯಾಕೆ ಹೇಳ್ತಾ ಇಲ್ಲ ಇವರು? ಟೆರರಿಸ್ಟ್ಗಳು ವೈದ್ಯರಾಗಿದ್ದಾರೆ, ಇದು ಖಂಡನೀಯ. ಯಾವ್ಯಾವ ಯೂನಿವರ್ಸಿಟಿಯಲ್ಲಿ ಇಂಥ ಟೆರರಿಸ್ಟ್ಗಳಾಗಿದ್ದಾರೆ, ಇದ್ರ ಮೂಲ ಹುಡುಕಿ ಅಂತ ಯಾಕೆ ಹೇಳೋದಿಲ್ಲ ಖರ್ಗೆ ಅವರು? ಅದನ್ನು ಹೇಳಬೇಕಲ್ಲ. ಪ್ರತಿಯೊಂದು ನಕಲಿ ವೈದ್ಯರನ್ನು ಪತ್ತೆ ಹಚ್ಚಿ ಅಂತ ಹೇಳಬೇಕಲ್ಲ. ಬರೀ ರಾಜೀನಾಮೆ ಕೊಟ್ಟರೆ ಮುಗಿದೋಯ್ತಾ? ಇದರ ಹಿನ್ನೆಲೆ ಕುರಿತಂತೆ, ಟೆರರಿಸ್ಟ್ಗಳ ಸಪೋರ್ಟರ್ಸ್ ಕುರಿತಂತೆ ಖರ್ಗೆ ಅವರು ಮಾತಾಡಲಿ ಅನ್ನುವಂಥದ್ದು ನನ್ನ ಒಂದು ಸೂಚನೆ ಇದೆ ಸರ್. ಎಲೆಕ್ಷನ್ ಮಾಡಿಸಿ ನಮಗೆಲ್ಲ ದೇಶ ಎಲ್ಲ ಹಾಳು ಮಾಡ್ತಾರೆ. ಆಯಿತು, ಎಲೆಕ್ಷನ್ ಮುಂಚೆನೇ ಇವರು ಬಾಂಬ್ ಬ್ಲಾಸ್ಟ್ ಅಂದರೆ BJP ಅವ್ರ ಕೈವಾಡನ ಇದು? BJP ಅವ್ರ ಕೈವಾಡ. 60 ವರ್ಷ ಇಸ್ಲಾಮಿಕ್ ಟೆರರಿಸ್ಟನ್ನು ಪಾಲನೆ ಪೋಷಣೆ ಮಾಡಿದವರು ಯಾರು? ಆತ್ಮಾವಲೋಕನ ಮಾಡ್ಕೊಳ್ಳಿ ಖರ್ಗೆ ಅವರು, ಕಾಂಗ್ರೆಸ್ನವರು. ಪಾಕಿಸ್ತಾನ ಇಬ್ಬಾಗ ಮಾಡಿ ಟೆರರಿಸ್ಟ್ ದೇಶ ಸೃಷ್ಟಿ ಮಾಡಿದವರು ಇವರು ಕಾಂಗ್ರೆಸ್ನವರು. ಆಯಿತು, ಬಿಹಾರ್ ಎಲೆಕ್ಷನ್ ಮುಂಚೆ 1 ದಿನ ಮುಂಚೆನೇ ಅವರು ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಅದರ ಒಂದು ಲಾಭ ಪಡಿಬೇಕಂದಿದ್ರೆ ಇವರೊಂದು 15 ದಿವಸ ಮುಂಚೆನೇ ಬಾಂಬ್ ಬ್ಲಾಸ್ಟ್ ಮಾಡ್ಬೋದಾಗಿತ್ತಲ್ಲ. ಒಂದೇ ದಿನ ಇರಬೇಕಾದ್ರೆ ಯಾಕೆ ಬಾಂಬ್ ಬ್ಲಾಸ್ಟ್ ಮಾಡಿದರು? ಆಯಿತು, ಅದು ಒಪ್ಕೊಳ್ಳೋಣ. ಕರ್ನಾಟಕದಲ್ಲಿಯೂ ಕೂಡ ಚುನಾವಣೆ ಆಯ್ತು, 23ರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತಾ? ತಮಿಳುನಾಡಿನಲ್ಲಿ ಚುನಾವಣೆ ಆಯ್ತು, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತಾ? ಆಂಧ್ರ ತೆಲಂಗಾಣದಲ್ಲಿ ಚುನಾವಣೆ ಆಯಿತು, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತಾ? ಇವ್ರ ಮಾತುಗಳು ಬಾಲಿಶತನದಿಂದ ಕೂಡಿದಾವೆ.
ತಳಬುಡ ಇಲ್ಲದಂತಹ ಇವ್ರ ಮಾತುಗಳಿಗೆ ಮರ್ಯಾದೆ ಇಲ್ಲ. ಅದಕ್ಕೇ ಇವರಿಗೆ ಯಾರು ಅಸ್ಸಾಂನ ಮಂತ್ರಿ ಹೇಮಂತ್ ಬಿಸ್ವಾಸ್ ಅವರು ಒಂದು ಒಳ್ಳೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸ್ ಇಡಿಯಟ್ ಅಂತ. ಇನ್ನಾದರೂ ಸುಧಾರಿಸ್ಕೊಡ್ಲಿ. ಈ ರೀತಿ ಮಾತಾಡಿ ಕುಖ್ಯಾತಿ ಗಳಿಸೋದು ಬೇಡ, ಪ್ರಖ್ಯಾತಿ ಆಗ್ರಿ, ಒಳ್ಳೆ ಕೆಲಸ ಮಾಡಿ. ನೀವು ಈ ಥರ ಮಾತಾಡಿ ಇಡೀ ದೇಶದಲ್ಲಿ ಕುಖ್ಯಾತ ನಾಮವನ್ನು ನೀವು ಗಳಿಸ್ಕೊಳ್ತಾ ಇದ್ದರೆ ಇದು ಸರಿಯಲ್ಲ, ನಿಮಗೆ ಶೋಭೆ ತರುವಂಥದ್ದಲ್ಲ.